ಉಪನಿಷತ್ತುಗಳಲ್ಲಿ ಉಪನಿಷತ್ತಿನ ಋಷಿಗಳು ಜೀವನವನ್ನ ಬಹು ವಿಧದ ದೃಷ್ಟಿಕೋನಗಳಿಂದ ಈ ಜೀವನವನ್ನ ಅಧ್ಯಯನ ಮಾಡಿದ್ರವರು. ಉಪನಿಷತ್ತುಗಳಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ಇಬ್ಬರೂ ಮೇಧಾವಿಗಳು, ದಾರ್ಶನಿಕರು. ಪತಿ ಪತ್ನಿ ಇಬ್ಬರು. ಪತ್ನಿಯ ಹೆಸರು ಮೈತ್ರೇಯಿ, ಪತಿಯ ಹೆಸರು ಯಾಜ್ಞವಲ್ಕ. ಪತ್ನಿ ಮೈತ್ರೇಯಿ ಯಾಜ್ಞವಲ್ಕನಿಗೆ ಪ್ರಶ್ನೆ ಮಾಡ್ತಾಳೆ, ಈ ಜಗತ್ತಿನಲ್ಲಿ ಜನ ಒಂದು ಶಬ್ದ ಬಳಸಿದ್ದಾರೆ, ಪ್ರೀತಿ ಅನ್ನುವಂಥ ಶಬ್ದ ಬಳಸಿದಾರಲ್ಲ, ಈ ಜನ ಯಾಕಾದರೂ ಪ್ರೀತಿ ಮಾಡ್ತಾರೆ ಅಂತ. ಯಾಕೆ ಪ್ರೀತಿ ಮಾಡ್ತಾರೆ, ಯಾವುದನ್ನ ಪ್ರೀತಿಸ್ತಾರೆ ಅವರು ಅಂತ. ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ, ಸತಿ ಪತಿಯನ್ನ ಪ್ರೀತಿಸಬಹುದು, ಪತಿ ಸತಿಯನ್ನ ಪ್ರೀತಿಸಬಹುದು, ಮನೆಯನ್ನ ಪ್ರೀತಿಸಬಹುದು, ಆಸ್ತಿಯನ್ನ ಪ್ರೀತಿಸಬಹುದು, ಕುರ್ಚಿಯನ್ನ ಪ್ರೀತಿಸಬಹುದು. ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸಬಹುದು, ಹುಡುಗಿ ಹುಡುಗನನ್ನು ಪ್ರೀತಿಸಬಹುದು. ಪ್ರೀತಿಯ ನಾನಾ ರೂಪಗಳನ್ನು ನಾವು ನೋಡುತ್ತೇವೆ. ಮೈತ್ರಿಯ ಪ್ರಶ್ನೆಯನ್ನು, ಹೌದು ಖರೆ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ, ಯಾಕೆ ಪ್ರೀತಿಸ್ತಾರೆ ಜನ? ಯಾಜ್ಞವಲ್ಕನ ಉತ್ತರ ಇಷ್ಟು ಚಂದ ಐತಲ್ಲ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ಮನುಷ್ಯರ ಪ್ರೀತಿ ಅನ್ನುವ ಶಬ್ದ ಏನಿದೆಯಲ್ಲ, ಇವರು ವಾಸ್ತವದಲ್ಲಿ ಯಾರನ್ನೂ ಏನನ್ನೂ ಪ್ರೀತಿಸಿಲ್ಲ. ಎಲ್ಲಿವರೆಗೆ ತಾನು ಪ್ರೀತಿಸುವ ವಸ್ತು ಅವರಿಗೆ ಸುಖ ಕೊಡ್ತೈತಲ್ಲ, ಅದಕ್ಕೆ ಪ್ರೀತಿ ಮಾಡ್ತಾರ. ಯಾವಾಗ ಅದು ಸುಖ ಕೊಡುದಿಲ್ಲ ಅಂತ ಗೊತ್ತಾತು, ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು. ಆ ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ, ತನಗೆ ಸುಖ ಕೊಡ್ತೈತಂತ ಪ್ರೀತಿ ಮಾಡ್ತಾರೆ ಅಷ್ಟೆ. ತಾನು ಪ್ರೀತಿಸುವ ವಸ್ತು ಅದು ಸುಖ ಕೊಡುದಿಲ್ಲ ಅಂತ ಗೊತ್ತಾತು, ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು. ಈಗ ಅಪ್ಪಿರ್ತಾನೆ, ಸಣ್ಣ ಮಗು ಇರ್ತೈತ, ಎಷ್ಟು ಪ್ರೀತಿ ಮಾಡ್ತಿರ್ತಾನಪ್ಪ. ಅವು ಹೊರಗೆ ಬಂದ ಕೂಡಲೇ ಎತ್ಕೊಳ್ಳೋದು ಮಾಡ್ತಿರ್ತಾನ, ಆಡ್ಸೋದು ಮಾಡ್ತಿರ್ತಾನ. ನಾವು ಸುಮ್ಮನೆ ಅಡ್ಡಾದ್ರೂ ಮಗ ಬಂತು ಅಂದ್ರೆ ಅಂಬೆಗಾಲ್ ಇಟ್ಕೋಂತ ಮಗು ಬರ್ತಿರ್ತೈತಿ. ಅವ ಮಕ್ಕೊಂಡಿರ್ತಾನ, ಅವನು ಹೊಟ್ಟಿ ಏರಿ ಬೆನ್ನೇರಿ ಅವನ ಎದಿ ಮೇಲೆ ಆಡ್ತಿರ್ತೈತಿ ಬಂದು ಮಗು. ಅದನ್ನು ವ್ಯಾಟ್ಸಪ್ಪಿಗೆ ತನ್ನ ಫ್ರೆಂಡ್ಸಿಗೆ ಬಿಡ್ತಾನೆ, ಚಿನ್ನೂನ್ ವಿಡಿಯೋ ನೋಡ್ರಿದು ಅಂತ. ಹೊಟ್ಟಿ ಮೇಲೆ ಎದಿ ಮೇಲೆ ಈಗ ಅಂಬೆಗಾಲ್ ಇಟ್ಟು ಅಡ್ಡಾಡುವಾಗ ವ್ಯಾಟ್ಸಪ್ ಮಾಡಿ ಫ್ರೆಂಡ್ಸಿಗೆ ಬಿಟ್ಟು ಚಿನ್ನೂನ್ ವಿಡಿಯೋ ಅಂತ. ಅವ ದೊಡ್ಡವಾದ್ಮೇಲೆ ಎದಿಗೆ ಕಾಲು ಕೊಟ್ಟು ಆಸ್ತಿ ಕೊಡ್ತಿಲ್ಲ ಅಂತ ಕೇಳ್ತಾನ. ಮತ್ತ ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನೂನ್ ವಿಡಿಯೋ ಅಂತ ಬಿಡ್ಬೇಕು, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತೀನಿ? ಅವಾಗ ಏನಂತಾನೆ, ಹೆಂಗದನ್ರಿ ಮಗ, ಯಾ ಮಕ್ಕಳ ಮರೀರಿ, ಅವ ಮಕ್ಕಳಲ್ಲಿ ಒಲೆ ನಿಕ್ಕಳವಂತಾನ. ಮೊದಲು ಎಷ್ಟು ಪ್ರೀತಿ ಮಾಡಿದ್ದ, ಇವಾಗ ಯಾಕೆ ಹಿಂಗ? ಅಂದ್ರೆ ಮನುಷ್ಯನ ಇಚ್ಛೆ ಏನು ಅಂದ್ರ, ಮನುಷ್ಯ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳನ್ನು ಯಾಕೆ ಪ್ರೀತಿ ಮಾಡ್ತಾನಂದ್ರ, ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರ, ಎಲ್ಲಿವರೆಗೆ ಅದು ತನಗೆ ಸುಖ ಕೊಡ್ತೈತಿ ಅಷ್ಟ ಪ್ರೀತಿ ಮಾಡ್ತಾನ. ಯಾವಾಗ ವಸ್ತು ವ್ಯಕ್ತಿ ವಿಷಯಗಳಿಂದ ಸುಖ ಇಲ್ಲಂತ ಗೊತ್ತಾತು, ಅವತ್ತಿನಿಂದ ಅದನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ. ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ, ತನ್ನ ಮೇಲಿನ ಪ್ರೀತಿಯಿಂದ ವಸ್ತುವನ್ನು ಪ್ರೀತಿಸ್ತಾನ ಮನುಷ್ಯ. ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಋಷಿಗಳದು. ಅಂದ್ರೆ ನಮ್ಮ ಪ್ರೀತಿ ಪ್ರೇಮ ಅನ್ನುವುದೇನಿದೆಯಲ್ಲ, ಇದು ವ್ಯಾವಹಾರಿಕ ಪ್ರೇಮ. ನಮ್ಮದು ವ್ಯಾವಹಾರಿಕ ಪ್ರೇಮ ಐತಿ. ಈಗೊಂದು ಗಿಡ ನಾನು ಪ್ರೇಮ ಮಾಡ್ತೀನಿ ಅಂದ್ರ, ಪ್ರೀತಿಸ್ತೀನಿ ಅಂದ್ರ, ಗಿಡಕ್ಕೆ ಎಲ್ಲಿವರೆಗೆ ನೀರು ಹಾಕ್ತೀನಿ ಅಂದ್ರೆ, ಹಣ್ಣು ಕೊಡ್ತಿತ್ತು ಅಂದ್ರೆ ನೀರು ಹಾಕ್ತೀನಿ, ಕೊಡ್ಲಿಲ್ಲ ಅಂದ್ರೆ ಕಡಿತೀನಿ ಅಷ್ಟೆ. ಈಗ ಒಂದು ಆಕಳಿಗೆಲ್ಲ ಮೇವು ಹಾಕುದು, ಹಸೆ ಹುಲ್ಲು ಹಾಕುದು ಎಲ್ಲಿವರೆಗೆ ಮಾಡ್ತೀನಿ ಅಂದ್ರ, ಅದು ಹಾಲು ಕೊಡ್ತಿತ್ತಂದ್ರೆ ಮಾಡ್ತೀನಿ, ಇರ್ಲಿಲ್ಲ ಅಂದ್ರೆ ಮಾಡೋದಿಲ್ಲ. ಇದು ವ್ಯಾವಹಾರಿಕ ಪ್ರೇಮ, ಗಿವ್ ಅಂಡ್ ಟೇಕ್.
ಅದು ಕೊಡ್ತಿತ್ತು ಅಂದ್ರೆ ನಾ ಮಾಡ್ತೀನಿ, ಅದು ಕೊಡೋದ್ ನಿಲ್ಲಿಸ್ತು ಅಂದ್ರೆ ಮುಗೀತು. ಆಕಳ ಹಾಲು ಕೊಡೋದು ಮುಗೀತು ಅಂದ್ರೆ ಯಾರ ಮನೆಗೆ ಕಳಿಸ್ಬೇಕೋ ಅವ್ರ ಮನೆಗೆ ಕಳಿಸ್ತೀನಿ. ಇದು ವ್ಯಾವಹಾರಿಕ ಪ್ರೇಮ. ಇನ್ನೊಂದು ವೈಷಯಿಕ ಪ್ರೇಮ. ವೈಷಯಿಕ ಪ್ರೇಮದಲ್ಲಿ ಏನಿರುತ್ತದೆ ಅಂದ್ರೆ ಅಂದ ಆಕರ್ಷಣೆ ಇರ್ತದೆ. ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡೋದು ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನೋಡೋದು ಕೂಡಲೇ ಆಕರ್ಷಣೆ ಆಗ್ತದೆ. ಅಲ್ಲ, ಮಜಾ ಏನು ಅಂದ್ರ, ಈಗ ಹುಡುಗರಿಗೆ ಕೇಳ್ರಿ ಅವ್ರು ಏನ್ ಹೇಳ್ತಾರ, ಯಾಕೋ ತಮ್ಮ ಹಿಂಗ್ಯಾಕ ಆತು ನಿಂದು, ಬಾಳ ಚಲೋ ಇದ್ದಲ್ಲ ಮೊದಲು, ಏನ್ ಮಾಡೋದ್ರಿ, ಲವ್ ಇಸ್ ಬ್ಲೈಂಡ್ ಅಂತ. ಅಲ್ಲ, ಕಣ್ಣು ಕೂಡೇ ಪ್ರೇಮ ಆಗೈತಿ, ಹೇಳುದು ಮಾತ್ರ ಲವ್ ಇಸ್ ಬ್ಲೈಂಡ್ ಅಂತ. ಅಲ್ಲ, ಕಣ್ಣು ಕೂಡದ ಮೇಲೆ, ಪ್ರೀತಿ ಆದ ಮೇಲೆ ಹೌ ಇಟ್ ಬಿಕಮ್ಸ್ ಬ್ಲೈಂಡ್, ಹೌ ಇಟ್ ಈಸ್ ಬ್ಲೈಂಡ್. ಯಾಕ ವೈಷಯಿಕ ಪ್ರೇಮ ಕುರುಡಾತು ಅಂದ್ರ, ನೀವು ನೋಡ್ರಿ, ಆ ಹುಡುಗ ಹುಡುಗಿಯನ್ನ ನೀವು ಕೇಳ್ರಿ, ಹುಡುಗ ಹುಡುಗಿಯನ್ನ ಪ್ರೀತಿಸ್ತೈತಿ, ಹುಡುಗಿ ಹುಡುಗನ್ನ ಪ್ರೀತಿಸ್ತಿರ್ತೈತಿ. ಯಾಕ ಲವ್ ಇಸ್ ಬ್ಲೈಂಡ್ ಅಂದ್ರು ಅಂದ್ರ, ಈ ಭೌತಿಕ ಕಣ್ಣಿರ್ತದೆ, ಆದ್ರೆ ಅದಕ್ಕೆ ವಿವೇಕದ ಕಣ್ಣಿರುವುದಿಲ್ಲ. ಈ ಮುಂದೆ ಏನ್ ಅನಾಹುತ ಆಗ್ತೈತಿ ಅನ್ನೋ ಪರಿಜ್ಞಾನ ಇರುವುದಿಲ್ಲ ಮಕ್ಕಳಿಗೆ. ಪೊಲೀಸ್ ಸ್ಟೇಷನ್ಯಾಗ ಕರ್ಕೊಂಡು ಹೋಗ್ತಾರ, ಹೋಗಿ ನಾವು ಪ್ರೀತಿಸ್ತೀವಿ, ನಮಗೆ ನಾವಲ್ರಿ, ನಮ್ದು ಏಜ್ ಆಗಿದೆ, ಲೀಗಲಿ ನಾವು ಕರೆಕ್ಟ್ ಅದೀವಿ ಅಂತ ಹೋಗ್ತಾರ ಅವ್ರು. ಹೋದಾಗ ಅವ್ರು ಹೇಳುವ ಮಾತೇನಂದ್ರ, ಹುಡುಗೇನಂತಾನ ಹುಡುಗೇನಂತಾಳಂದ್ರ, ಇಲ್ಲ ನಮಗ್ ಬಿಟ್ಟಿರಕ್ ಆಗುದಿಲ್ಲ ಒಬ್ರಿಗೊಬ್ರು, ಎ ಮೇರಾ ಪಹಿಲಾ ಪ್ಯಾರ್ ಹೈ ಅಂತ. ಕೇಳಿರಿಲ್ಲ ಇದನ್ನು, ಎ ಮೇರಾ ಪಹಿಲಾ ಪ್ಯಾರ್ ಹೈ ಅಂತ. ಅಲ್ಲ, ಇದು ನನ್ನ ಮೊದಲ ಪ್ರೇಮ. ಆಶ್ಚರ್ಯ ಏನು ಅಂದ್ರ, ನಿನ್ನನ್ನು 9 ತಿಂಗಳ ಹೊತ್ತು, 9 ತಿಂಗಳಾದ ಮೇಲೆ ಹೆತ್ತು, ನೀನು ಅಳುವಾಗ ಹೃದಯ ಕಿತ್ತಿ ಬಂದಂಗಾಗಿ ಭೂಮಿಗೆ ಬಿದ್ದ ತಕ್ಷಣ ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದ ತಾಯಿಯ ಮೊದಲ ಪ್ರೇಮ, ಅದು ಮೊದಲ ಪ್ರೇಮ ಆಗಿರ್ಲಿಲ್ಲೇನು ಅಂತ. ಅದು ಗೊತ್ತು ಮಾಡಿ ಕೊಟ್ಟಿಲ್ಲ ನಿನಗೆ. ಯಾರೋ ಹೇಳಿದ್ರು ಮಗನ ಮುಖ ನೋಡಬೇಡ ಅಂತ, ಅಪ್ಪ ಪಂಚಾಂಗ ತೆಗಿಸಿ ನನ್ನ ಮಗನ ಮುಖ ನೋಡಬೇಕು, ನನ್ನ ಮಗಳ ಮುಖ ನೋಡ್ಬೇಕಂತ 100 ಮಂದಿ ಜ್ಯೋತಿಷಿಗಳಿಗೆ ಕೇಳಿ ಪಂಚಾಂಗ ನೋಡಿ ನಿನ್ನ ಮುಖ ನೋಡಕ್ ಬಂದಿದ್ನಲ್ಲ, ಅದು ಮೊದಲ ಪ್ರೇಮ ಆಗಿರ್ಲಿಲ್ಲೇನೋ. ಅಂದ್ರೆ ಈ ಪ್ರೇಮದ ಕಣ್ಣು ಯಾಕೆ ಬ್ಲೈಂಡ್ ಅಂದ್ರ, ನಮಗ ತಾಯಿಯ ಮೊದಲ ನೋಟ, ಅಪ್ಪನ ಮೊದಲ ನೋಟ ಗೊತ್ತಾಗ್ಲಿಲ್ಲ. ತಾಯಿಯ ಕಣ್ಣೀರು ಸಹಿತ ಪೊಲೀಸ್ ಸ್ಟೇಷನ್ ಒಳಗೆ ನಿಂತಾಗ ತಾಯಿಯ ಕಣ್ಣೀರಿನ ನೆನಪು ಬರಲಿಲ್ಲ, ತಂದೆಯ ಅಪಮಾನದ ನೆನಪು ಬರಲಿಲ್ಲಲ್ಲ, ಅದಕ್ಕೆ ಲವ್ ಇಸ್ ಬ್ಲೈಂಡ್ ಅಂದ್ರೆ. ಅದಕ್ಕೆ ನಾವೇನ್ ಹೇಳ್ತೇವೆ, ಹಿ ಆರ್ ಸಿ ಹ್ಯಾಸ್ ಫಾಲನ್ ಇನ್ ಲವ್ ಅಂತ. ಪ್ರೇಮದೊಳಗೆ ಬಿದ್ದಾರ ಅಂತಾರೆ, ಶಬ್ದ ಬಳಸ್ಯಾರಿಲ್ಲ ಇದನ್ನು, ಪ್ರೇಮದೊಳಗೆ ಬಿದ್ದಾರ ಅಂತಾರೆ. ಬೀಳಿಸುವುದು ಪ್ರೇಮ ಅಲ್ಲ. ವಿ ಶುಡ್ ನೆವರ್ ಫಾಲ್ ಇನ್ ಲವ್, ವಿ ಶುಡ್ ರೈಸ್ ಇನ್ ಲವ್. ನಿನ್ನನ್ನು ಬೀಳಿಸುವುದು ಪ್ರೇಮ ಆಗುವುದಿಲ್ಲ, ನಿನ್ನ ಸುತ್ತ ಇದ್ದವರನ್ನ ಎದ್ದು ನಿಲ್ಲಿಸುವುದು ನಿಜವಾದ ಪ್ರೇಮ ಆಗ್ತದೆ. ಈ ಪ್ರೇಮಕ್ಕ ಸಹಜ ಪ್ರೇಮ ಅಂತ ಕರೀತಾರೆ. ಒಂದು ವ್ಯಾವಹಾರಿಕ ಪ್ರೇಮ, ಎರಡನೇದ್ದು ವೈಷಯಿಕ ಪ್ರೇಮ, ಮೂರನೇದ್ದು ಸಹಜ ಪ್ರೇಮ. ಇದು ವೈಷಯಿಕ ಪ್ರೇಮ ಅಷ್ಟೇ. ಈ ವೈಷಯಿಕ ಪ್ರೇಮದೊಳಗೆ ಏನಿರ್ತೈತಿ ಅಂದ್ರೆ ವಿಷಯಗಳ ಆಕರ್ಷಣೆ ಇರ್ತೈತಿ. ಅಲ್ಲಿ ತಂದೆ ತಾಯಿ ಅವ್ರು ಬಹಳ ನೆನಪು ಬರುದಿಲ್ಲ. ಇದು ಅವ್ವ ಇಲ್ಲೇ ಕುಂತಿರ್ತೈತಿ ಊರಾಗ, ಜಗಲಿ ಮುಂದೆ ಕುಂತು ನಮ್ಮ ಮಗನವ ಬೆಂಗಳೂರಾಗ ಓದ್ತಿರ್ತಾನ. ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಬೇಕು, ನನ್ನ ಮಗನ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ ಇದು ದೇವ್ರ ಪೂಜೆ ಮಾಡ್ತಿರ್ತೈತಿ. ಅವ ಒಂದ್ ದಿವ್ಸ ತಂದು ಓದೋದು ಮುಗಿಸಿ ಬರಾಗ ಒಂದ್ ಹುಡುಗಿನ ಕರ್ಕೊಂಬಂದವ. ಅವು ಕೇಳಲಿ, ಇದು ಯಾರು, ಇದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳ್ದವ ಅಷ್ಟೆ. ಅಂದ್ರ ಈ ವೈಷಯಿಕ ಪ್ರೇಮದೊಳಗ ವಿಷಯಗಳ ಆಕರ್ಷಣೆ ಐತಿ. ಆದ್ರ ಸಹಜ ಪ್ರೇಮ ಏನಿದೆ ಅಲ್ಲ, ಅಲ್ಲಿ ವ್ಯವಹಾರದ ದೃಷ್ಟಿ, ಲಾಭ ದೃಷ್ಟಿ ಇಲ್ಲ. ವೈಷಯಿಕ ಪ್ರೇಮದ ಅಂದ ಆಕರ್ಷಣೆಗಳಿಲ್ಲ. ಅಲ್ಲಿರುವುದು ಬರೀ ಶುದ್ಧ ಪ್ರೇಮ,
ಸಹಜ ಪ್ರೇಮ. ಇಂಥ ಸಹಜ ಪ್ರೇಮ ಯಾರ ಎದೆಯೊಳಗೆ ಇರ್ತೈತೆಲ್ಲ ಅವರಿಗೆ ಸಂತರು ಅಂತ ಕರೀತಾರೆ, ಶರಣರು ಅಂತ ಕರೀತಾರೆ. ಅವ್ರದ್ದು ಸುಮ್ಮನೆ ಸಹಜ ಪ್ರೇಮ. ಅಂಥ ಸಹಜ ಪ್ರೇಮ ಇಟ್ಟುಕೊಂಡು ನಾವು ಬದುಕಬೇಕಾಗ್ತದೆ ಜಗತ್ತಿನೊಳಗೆ. ಮಾಡುವ ಎಲ್ಲ ಕೆಲಸಗಳು, ಮಾಡುವ ಪ್ರೀತಿ ಅದು ಲಾಭದ ದೃಷ್ಟಿಯಿಂದ ಮಾಡಬಾರದು. ಪ್ರೇಮಕ್ಕೆ ಲಾಭದ ಲೇಪ ಬಡಿಬಾರದು, ಅದು ಮಲಿನ ಆಗ್ತದೆ. ಸುಮ್ಮನೆ ಪರಿಶುದ್ಧ ಪ್ರೇಮ ಎದೆಯೊಳಗೆ ಇತ್ತು ಅಂದ್ರ ಅವನಿಗೆ ಸಂತ ಅಂತ ಕರೀತಾರೆ. ಇಂಥ ಒಂದು ಪರಿಶುದ್ಧ ಪ್ರೇಮದ ಒಂದು ಎಕ್ಸಾಂಪಲ್ ನಮ್ಮೆದುರಿಗೆ ಇವತ್ತು ಒರಿಸ್ಸಾದಿಂದ ಬಂದಿದ್ದಾರೆ ಒಬ್ರು, ಜಲಂಧರ್ ನಾಯಕ್ ಅಂತ ಹೇಳೋರು. आप उठेंगे? हिंदी समझ में आएगा आपको? नहीं आता ना? आपका बारे में बोल रहा हूँ. आप खड़ा होकर इनको एक नमस्कार कीजिएगा. एक बार नमस्कार करो. नमस्कार. हाँ, यस यस, उनको नमस्कार. हाँ, राइट राइट, यस. बैठे, आप बैठे बैठे. उनको हिंदी भी नहीं आती, ಹಿಂದಿನೂ ಬರೋದಿಲ್ಲ ಅವ್ರಿಗೆ. ಅವರು ಒರಿಸ್ಸಾದ ಈ ಗುಡ್ಡುಗಾಡು ಪ್ರದೇಶದ ಜನ, ಊರಾಗಿರೋರಲ್ಲ ಅವರು. ಗುಡ್ಡುಗಾಡಿನ ಒಂದು ಹಳ್ಳಿ ಗುಮ್ಸಾಹಿ ಅಂತ ಹಳ್ಳಿ ಹೆಸರು. ಆ ಹಳ್ಳಿಯವರಿಗಿರುವ ವ್ಯಕ್ತಿ ಜಲಂಧರ್ ನಾಯಕ್ ಅವ್ರ ಹೆಸರು, ಒರಿಸ್ಸಾದವರು. ಆ ಸಣ್ಣ ಹಳ್ಳ್ಯಾಗ ಒಂದು ಕೆಲವು ಮನೆಗಳಿದ್ದು. ಆ ಊರ ಮಕ್ಕಳು ಸಾಲಿ ಕಲಿಬೇಕಾದ್ರ ಪುಲ್ಬಾನಿ ಅನ್ನುವಂಥ ಸುಮಾರು ಆ ಗುಮ್ಸಾಯಿಯಿಂದ 10 ಕಿಲೋಮೀಟರ್ ನಡೆದು ಹೋಗ್ತಿರ್ಬೇಕಾಗ್ತಿತ್ತು. ಆಶ್ಚರ್ಯ ಏನು ಅಂದ್ರ, ಮಕ್ಕಳು 10 ಕಿಲೋಮೀಟರ್ ನಡೆದು ಸಾಲಿ ಕಲಿಬೇಕಾಗಿರೋದ್ರಿಂದ ಎಷ್ಟೋ ಮಕ್ಕಳು ಸಾಲಿ ಬಿಟ್ರು. ಬಹಳ ಮಂದಿ ತಂದೆ ತಾಯಿಗಳು ಊರ ಬಿಟ್ರು ಮಕ್ಕಳ ಸಲುವಾಗಿ. ಆದ್ರೆ ಜಲಂಧರ್ ನಾಯಕ್ ಊರು ಬಿಡ್ಲಿಲ್ಲ. ನಮ್ಮೂರವ್ರಿಗಾಗಿ, ನಮ್ಮೂರು ಮಕ್ಕಳಿಗೆ ದಿವಸ ಸಾಲಿಗೆ ಹೋಗ್ಬೇಕಂತ ತಿಳ್ಕೊಂಡು ಆ ಊರಿಗೆ ದಾರಿ ಸಹಿತ ಇರಲಿಲ್ಲ. ಗುಡ್ಡುಗಾಡು ಪ್ರದೇಶದ ಗುಡ್ಡದಾಗ ಹೋಗ್ತಿರ್ಬೇಕಾತ 10 ಕಿಲೋಮೀಟರ್ ನಡ್ಕೊಂಡು 2 ವರ್ಷಗಳ ಕಾಲ ಪ್ರತಿನಿತ್ಯ 7-8 ತಾಸು ದಾರಿ ಮಾಡಿ 8 ಕಿಲೋಮೀಟರ್ ಒಬ್ಬನೇ ರಸ್ತೆ ಮಾಡಿದಾನ ಸಾಲಿಗೆ ಹೋಗ್ಲಿಕ್ಕೆ ಮಕ್ಕಳು. ನಾವು ಚಲೋ ದಾರಿ ಇದ್ರೆ JCP ಹಾಕಿ ಕೆಡ್ಸ ಮಂದಿ ನಾವೆಲ್ಲ. 8 ಕಿಲೋಮೀಟರ್ ರಸ್ತೆ ಮಾಡಿದಾನ ಮನುಷ್ಯ. ಅಂದ್ರ ಸಂತನಾಗಬೇಕಾದ್ರ ಏನು ಹಿಮಾಲಯಕ್ಕೆ ಹೋಗ್ಬೇಕಂತಿಲ್ಲ, ಮನೆ ಮಠಗಳನ್ನು ಬಿಡಬೇಕಂತಿಲ್ಲ, ಸಂಸಾರವನ್ನು ಬಿಡಬೇಕಂತಿಲ್ಲ. ಎದ್ಯಾಗ ಈ ಜಗತ್ತಿನ ಬಗ್ಗೆ ಪರಿಶುದ್ಧ ಪ್ರೇಮ ಇತ್ತು ಅಂದ್ರೆ ಸಂತ ಆಗ್ತಾನೆ, ಒಬ್ಬ ಸಂತ ಅಷ್ಟೆ. ನೋಡಿ, 8 ಕಿಲೋಮೀಟರ್ ಒಬ್ಬ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ತಾನೆ ಪ್ರತಿನಿತ್ಯ. ಯೋಗಿ ಯೋಗಿ ಅಂತ ಕರಿತೇವಲ್ಲ, ಯೋಗಿ ಇದರ ಅರ್ಥ ಏನು? ಗವಿಗಳಲ್ಲಿ ಕುಂತವರಷ್ಟೇ ಯೋಗಿಗಳಲ್ಲ, ತಪಸ್ಸು ಮಾಡದವರಷ್ಟೇ ಯೋಗಿಗಳಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೆ. ಅಂಥ ಒಂದು ಲೋಕೋಪಯೋಗಿ ಕೆಲಸ ಮಾಡಿರುವಂಥ ಜಲಂಧರ್ ನಾಯಕ್ ಅವರಿಗೆ ಶೇಗುಣಸಿಯ ಪರಮ ಪೂಜ್ಯರು ಅವ್ರಿಗೆ ಗೌರವಿಸಬೇಕು ಅಂತ, ಆಶೀರ್ವದಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇವೆ. ಒಂದು ಚಪ್ಪಾಳೆ ತಟ್ಟ. ನೀವೇನ್ ಮಾಡೋದ್ರಲ್ಲಿ ಗೊತ್ತೈತಿ ನಮಗ, ಮಾಡದವ್ರಿಗರೆ ಒಂದು ಈ ಪರಮಾತ್ಮನ ಈ ಸೃಷ್ಟಿ ಏನಿದೆ, ಇದೊಂದು ನಿಗೂಢ. ಇದು ಅತ್ಯಂತ ರಹಸ್ಯವಾಗಿರುವಂತಹದ್ದು.
ಇದು ವಿಸ್ಮಯವಾಗಿರುವಂಥದ್ದು. ಇದನ್ನು ಬಿಡಿಸ್ಲಿಕ್ಕಾಗೋದಿಲ್ಲ. ಇದನ್ನು ಬಿಡಿಸಿ ಬದುಕಲಿಕ್ಕಾಗೋದಿಲ್ಲ. ಬದುಕಿ ಅನುಭವಿಸಬೇಕಷ್ಟೇ ಇದನ್ನು. ಈಗ ನೀರಿದೆ, ನೀರು. ಈಗ ನಮಗಿಷ್ಟೆಲ್ಲ ವಿದ್ಯುತ್ ಶಕ್ತಿ ಬಂದೈತಲ್ಲ, ಇದು ಬಂದಿದ್ದೆಲ್ಲಿಂದ? ನೀರಿನಿಂದ ಬಂದೈತಿಲ್ಲ. ಮತ್ತು ಇದನ್ನು ತಂತಿ ಮುಟ್ಟಿದ್ರ ಕರೆಂಟ್ ಹೊಡಿತೈತಿ, ಶಾಕ್ ಹೊಡಿತೈತಿ. ಮತ್ತಿದು ಬಂದಿದ್ದ ನೀರಿನಾಗಿಂದ ಬಂದೈತಿ. ನೀರು ಮುಟ್ಟಿದ್ರೆ ನಮಗೆ ಯಾರಿಗಾರ ಶಾಕ್ ಹೊಡೆದೈತೇನೋ? ನೀರಿನೊಳಗೆ ಬೆಂಕಿಯ ನೆಟ್ಟು ಸುಡದಂತೆ ಇರಿಸಿರುವ ಶಕ್ತಿ ಯಾವುದಂತ? ನೀರಿನೊಳಗೆ ಬೆಂಕಿಯ ನೆಟ್ಟು ನೀರನ್ನು ಕಾಯದಂತೆ, ಬೆಂಕಿಯನ್ನು ನಂದದಂತೆ ಇಡಿಸಿರುವ ಶಕ್ತಿ ಯಾವುದಿರಬಾರದು? ಈಗ ನಿಮ್ಮ ಮೈ ಇದೆ, ಮೈ. ನೀವೊಂದು ಬ್ಲೇಡ್ ತಗೊಂಡು ಕೊಯ್ರಿ. ಅಲ್ಲ ಮಗ್ಗಲ್ ಕುಂತವ್ರಿಗೆಲ್ಲ ನಾ ಹೇಳೋದು, ಸುಮ್ಮನೆ ಪ್ರಯೋಗನ ಹೇಳೋದು. ಮೈಗೆ ಒಂದು ಬ್ಲೇಡ್ ತಗೊಂಡು ಕೊಯ್ದ್ರೆ ಏನು ಬರ್ತದೆ ಹೇಳಿ? ಅಲ್ಲಿರುವುದು ಕೀವು, ರಕ್ತ, ಮಾಂಸ. ಈ ಕೀವು, ರಕ್ತ, ಮಾಂಸಗಳ ಮಧ್ಯದೊಳಗೆ ತಾಯಿಯ ಎದೆಯಲ್ಲಿ ಅಮೃತದ ಹಾಲು ಬಂದಿದ್ದು ಎಲ್ಲಿಂದ? ಇದನ್ನಿಟ್ಟವನು ಯಾರು? ಈ ಸೃಷ್ಟಿ ಇಷ್ಟು ವೈಚಿತ್ರ್ಯಪೂರ್ಣವಾಗಿದೆ. ಯಾವುದರಲ್ಲಿ ಭಗವಂತ ಏನಿಟ್ಟು ಕಳಿಸಿದ್ದಾನೆ ಅನ್ನೋದು ಗೊತ್ತಾಗುದಿಲ್ಲ. ಅಲ್ಲಿ ಅರ್ಶಿಣ ಕಲರ್ ಹಂಗೆ ಅವ್ರು ಕುಂತಾರಲ್ಲ, ಅವ್ರ ಹೆಸರು ಅಶ್ವಿನ್ ಕಾರ್ತಿಕ್ ಅಂತ ಹೇಳಿ. ಅವರು ಹುಟ್ಟಿದ 9 ತಿಂಗಳಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಬಂತು. ಅಂದ್ರೆ ಒಂದು ಕಡೆ ಪಾರ್ಶ್ವವಾಯು ಅಂತಿರಲ್ಲ, ನೀವು ಲಕ್ವ ಅಂತಿರಲ್ಲ, ಹಂಗ ಬ್ರೇನಿಗಾತ. ಅವ್ರ ತಾಯಿಗೆ ಅನಿಸ್ತು, ಪ್ರಭಾ ಅವರಿಗೆ, ಯಾಕೋ ನನ್ನ ಮಗನ ನಡವಳಿಕೆ ಸಹಜತೆ ಇಲ್ಲ, ಸಹಜ ಮಗುವಿನಂತೆ ನನ್ನ ಮಗ ಇಲ್ಲ ಅಂತ. 14 ತಿಂಗಳಿಗೆ 19 ತಿಂಗಳಿಗೆ ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರ ಮಗನಿಗೆ ತೋರಿಸ್ಬೇಕಂತ. ಮಗನಿಗೆ ನಿಲ್ಲಿಕ್ ಬರ್ತಿರ್ಲಿಲ್ಲ, ಕೂಡ್ಲಿಕ್ ಬರ್ತಿರ್ಲಿಲ್ಲ, ಸಹಜ ಮಗುವಿನಂತೆ ಇರಲಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರ, ಮಗುವಿನ ಪರೀಕ್ಷೆ ಮಾಡಿ, ನೋಡವ ನಿನಗೆ ಇನ್ನೊಬ್ಬ ಮಗ ಅದಾನ, ಒಬ್ಬನ ಮಗ ಅಂತ ತಿಳ್ಕೊಂಡ್ಬಿಡು. ಇದು ಸುಮ್ಮನೆ ನಿನ್ನ ಮನ್ಯಾಗ ಇದೊಂದು ವೇಸ್ಟ್ ಕಾಯಿಪಲ್ಯ, ಇದು ಸುಮ್ಮನೆ ಫ್ರಿಜ್ನಾಗ ಇಟ್ಟಂಗೆ ಗ್ಲಾಸ್ನಾಗ ಇಟ್ಟುಬಿಡು ಈ ಮಗನಿಗಂತ ಹೇಳಿದ್ರು ಡಾಕ್ಟರ್. ತಾಯಿಗೆ ಬಹಳ ನಿರಾಶೆ ಆತು. ಆದ್ರೂ ಭರವಸೆ ಕಳ್ಕೊಳ್ಳಿಲ್ಲ ತಾಯಿ. ಅವನು ಮತ್ತೆ ತೋರಿಸೋದು ಬಿಡ್ಲಿಲ್ಲ. ಒಂದ್ ದಿವಸ ನಿಮಾನ್ಸಿಗೆ ಕರ್ಕೊಂಡು ಹೋದ್ಲು ಮಗುವಿಗೆ. ನಿಮಾನ್ಸಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ದೇನಂದ್ರೆ, ನಿನ್ನ ಮಗನಿಗೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಆದ್ರೆ ಅವನ ಮೆದುಳು ಅವನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು ವಿಚಾರ ಮಾಡ್ತದೆ ಅಂತ ವೈದ್ಯರು ಹೇಳಿದ ಮೇಲೆ ಭರವಸೆ ಬಂತಕ್ಕೆ. ಮಗನಿಗೆ ಸ್ಪೆಷಲ್ ಸ್ಕೂಲ್ ಎಲ್ಲಿದ್ದಾವೆ ಅಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿದ್ರು. ಅವರಿಗೆ ಸೆರೆಬ್ರಲ್ ಪಾಲ್ಸಿ ಇತ್ತು, ಮೆದುಳು ಪಾರ್ಶ್ವವಾಯು ರೋಗ ಅಂತಾರದು. ಅಂದ್ರೆ ಸಹಜ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗೋದಿಲ್ಲ, ಬರಿಲಿಕ್ಕಾಗೋದಿಲ್ಲ. ಅವರಿಗೆ ಕೈ ಕಾಲು ಯಾವುದು ಕೆಲಸ ಮಾಡೋದಿಲ್ಲ, ಬರೀ ಒಂದು ಬಳ್ಳ ಅಷ್ಟೇ ಕೆಲಸ ಮಾಡ್ತದೆ, ಒಂದೇ ಬಳ್ಳ. ಅವನು SSLC ಪರೀಕ್ಷಾ ಬರೆಸಿದ್ರು ಸಹಾಯ ತಗೊಂಡು. 84% ಅವ್ರು ಮಾಡಿದ್ರು. ಕರ್ನಾಟಕದೊಳಗ ಈ ಸೆರೆಬ್ರಲ್ ಪಾಲ್ಸಿ ಇದ್ದು 84% ಮಾಡಿದ ರೆಕಾರ್ಡ್ ಅಶ್ವಿನ್ ಕಾರ್ತಿಕ್ನ ಹೆಸರಲ್ಲಿದೆ. ಯಾರೂ ಮುರಿದಿಲ್ಲ ಅದನ್ನಿನ್ನು. ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಾಗ ಇಟ್ಟಿರ್ತೀವಿ, 35ಕ್ಕೆ ಟಿಣಕ್ತಾವ. ಅಲ್ಲ, ಅವ್ರ ಅಪ್ಪನು ಟಿಣಕ್ಕಿರ್ತಾನೆ, ಮಗನು ಟಿಣಕ್ತಾವ. ಒಂದೇ ಬಳ್ಳಿಟ್ಟುಕೊಂಡು 84% ಅಶ್ವಿನ್ ಕಾರ್ತಿಕ್. SSLC ರಿಸಲ್ಟ್ ಬಂತು. ಏನ್ ಮಾಡ್ಬೋದು ಹೇಳ್ರಿ? ಒಂದು ಬಳ್ಳಿ ಇಟ್ಟುಕೊಂಡು ಮನುಷ್ಯ ಉಳಿದ ಯಾವುದು ಕೆಲಸ ಮಾಡೋದಿಲ್ಲ, ಒಂದು ಬಳ್ಳ ಕೆಲಸ ಮಾಡ್ತೈತಿ. ಏನ್ ಮಾಡಬಹುದು? ಆರ್ಟ್ಸ್ ಮಾಡ್ಬೇಕಂತ ಎಲ್ಲರೂ. ಆಮೇಲೆ ಅವನಿಗೆ ಕಾರ್ತಿಕ್ ಅನಿಸಿದ್ದು ಸೈನ್ಸ್ ಮಾಡ್ಬೇಕು. PUC ಸೈನ್ಸ್ ಮಾಡ್ದ. PUC ಸೈನ್ಸ್ನಲ್ಲೂ 73% ತಗೊಂಡು ಪಾಸ್ ಆದ.
ಆಮೇಲೆ ಇಂಜಿನಿಯರಿಂಗ್ ಮಾಡ್ಬೇಕನ್ನಿಸ್ತು. ಅವನಿಗೆ ನಡ್ಯಾಕ ಬರೋದಿಲ್ಲ, ಕೂಡಾಕ ಬರೋದಿಲ್ಲ, ಪ್ರಯೋಗ ಮಾಡಾಕ ಬರೋದಿಲ್ಲ, ಕಂಪ್ಯೂಟರ್ ಸೈನ್ಸ್ ತಗೋಬೇಕಂದ ಹೆಂಗೆ ಮಾಡಬೇಕು? ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು. ಅವನು ವಿಕಲಚೇತನ ಮಕ್ಕಳದ ಅಡಿ ಕೋಟಾ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ತಗೊಂಡು ಅವನು ಇಂಜಿನಿಯರಿಂಗ್ ಮುಗಿಸಿ ಒಂದ ಬಳ್ಳಿಟ್ಟುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಡೆಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ನಮಗ್ 10 ಬಳ್ಳದ ಚಲೋ ಉಣ್ಣಾಕ್ ಬರೋದಿಲ್ಲ, ಮುಂಗೈ ಮಠ ಸೋರ್ತಿರ್ತೈತಿ. 4 ಮಂದಿ ಬೇಕಾದಂತ ತೊಳ್ಯಾಕ. ನೋಡಿ ಮನುಷ್ಯ, ಇದು ಜಗತ್ತು, ದೇವರು ಎಷ್ಟು ವೈಚಿತ್ರ್ಯ ಇಟ್ಟಾನ ಇದಕ್ಕೆ. ಅವನ ಈ ವಿಶೇಷತೆಯನ್ನು ಮೆಚ್ಚಿ ಸಚಿನ್ ತೆಂಡೂಲ್ಕರ್ಗೆ ನಾವೆಲ್ಲರೂ ಹೀರೋ ಅಂತೀವಿಲ್ಲ, ಸಚಿನ್ ತೆಂಡೂಲ್ಕರ್ ಅವನಿಗೆ ಹೀರೋ ಅಂತ ಹೇಳಿ ಪ್ರತಿ ವರ್ಷ ಅವನ ಹುಟ್ಟ ಹಬ್ಬಕ್ಕೆ ಅವನಿಗೆ ಶುಭಾಶಯಗಳನ್ನು ಕಳಿಸ್ತಾರೆ ಸಚಿನ್ ತೆಂಡೂಲ್ಕರ್. ಅಂದ್ರೆ ದೇವರು ನೋಡಿ, ನಮ್ಮ ಕಣ್ಣಿಗೆ ಅವನಿಗೆ ಕೈ ಇಲ್ಲ, ಕಾಲಿಲ್ಲ, ಆದ್ರೂ ಒಬ್ಬ ದೊಡ್ಡ ಇಂಜಿನಿಯರ್. ಅವನಿಗೆಲ್ಲ ಪ್ರೀತಿಯಿಂದ ಭಾರತದ ಸ್ಟೀಫನ್ ಹಾಕಿಂಗ್ ಅಂತ ಕರೀತಾರ. ಕೈ ಇಲ್ಲ, ಕಾಲಿಲ್ಲ, ಯಾವುದು ಕೆಲಸ ಮಾಡೋದಿಲ್ಲ. ನಮ್ಮ ನೋಡುಗರ ಕಣ್ಣಿಗೆ ಅವನು ವಿಕಲಚೇತನನಾದರೆ ದೇವನ ದೃಷ್ಟಿಯಲ್ಲಿ ಅವನು ವಿಶೇಷ ಚೈತನ್ಯವುಳ್ಳ ವ್ಯಕ್ತಿ. ಅದಕ್ಕಾಗಿ ವಿಕಲಚೇತನರಿಗೆ ಅವರಿಗೆ ವಿಕಲಚೇತನರು ಅನ್ನೋದಿಲ್ಲ, ವಿಶೇಷ ಚೈತನ್ಯ ವ್ಯಕ್ತಿಗಳು ಅಂತ ಕರೀತಾರೆ. ಅಂಥ ವಿಶೇಷ ಚೈತನ್ಯ ವ್ಯಕ್ತಿ ನಮ್ಮೆದುರಿಗಿದ್ದಾರೆ. ಇದಕ್ಕಿಂತ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ, ಆ ಮಗುವನ್ನ ಇಲ್ಲಿಂದ ಹಿಡಿದು ಇಷ್ಟು ವಯಸ್ಸಿನವರೆಗೆ ಕೈ ಕಾಲು ಎಲ್ಲವೂ ಪರಾಧೀನ, ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಮಗನನ್ನ ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ ತಾಯಿ ಶ್ರಮನೂ ಬಹಳ ದೊಡ್ಡ ಮೆಚ್ಚುವಂತ. ಪ್ರಭಾ ಅವರ ಶ್ರಮ ಹಿಂದೆ ಥಾಮಸ್ ಅಲ್ವಾ ಎಡಿಸನ್ ಶಾಲೆಯೊಳಗಿದ್ದಾಗ ಅವರು ಶಾಲೆ ಶಿಕ್ಷಕರು ಒಂದು ಚೀಟಿ ಕೊಟ್ಟು ಕಳಿಸಿದ್ರು ಮಗನ ಕೈಯಾಗ, ನಿಮ್ಮ ಅವು ಕೊಡು ಇದು ಅಂತ. ಆ ಚೀಟಿ ತಂದು ಅವನ ಕೈಯಾಗ ಕೊಟ್ರ, ಅವು ಓದಿ ನ್ಯಾನ್ಸಿ, ಥಾಮಸ್ ಅಲ್ವಾ ಎಡಿಸನ್ ಅನ್ನೋ ತಾಯಿ, ಆ ಚೀಟಿ ಓದಿ ಎರಡು ಹನಿ ಕಣ್ಣಾಗ ನೀರು ತಗೊಂಡು ಬಂದು ಚೀಟಿ ಮುಚ್ಚಿಟ್ಲು. ಮಗ ಕೇಳ್ದ, ಎಡಿಸನ್ ಏನ್ ಬರ್ದಾರ ಅವ್ರು ಶಾಲ್ಯಾಗ ಚಿಟ್ಟಾಗ? ಇಲ್ಲ, ನಿನ್ನ ಮಗ ಬಹಳ ಬುದ್ಧಿವಂತದಾನ, ಇವನಿಗೆ ನಮ್ಮ ಸ್ಕೂಲ್ನಾಗ ಯಾರು ಕಲಿಸುವ ಸಾಮರ್ಥ್ಯ ಇಲ್ಲ, ಅಂಥ ಬುದ್ಧಿವಂತ ನಿನ್ನ ಮಗ ಅಂತ ಬರ್ದಾರ ಅಂತ ಓದದ ತಾಯಿ. ಒಂದ್ ದಿವ್ಸ ಇವ ದೊಡ್ಡ ವಿಜ್ಞಾನಿಯಾದ, ತಾಯಿ ತೀರ್ಕೊಂಡ್ಲು. ತಾಯಿ ತೀರ್ಕೊಂಡ ಮೇಲೆ ಮನೆಗೆ ಹೋಗಿ ಹಿಂಗ ಪುಸ್ತಕ ಕಪಾಟ್ ಹುಡುಕುವಾಗ ಅವ ಶಾಲಿ ಶಿಕ್ಷಕರು ಕೊಟ್ಟ ಪತ್ರ ಸಿಕ್ತು. ಓದ್ತಾನ, ಅದ್ರಾಗ ಏನು ಬರ್ದಿತ್ತು ಅಂತ, ಬುದ್ಧಿವಂತ ಅಂತ ಬರ್ದಿಲ್ಲ, ನಿನ್ನ ಮಗ ಬಹಳ ಹಸೆ ದಡ್ಡದಾನ, ಇವನಿಗೆ ಯಾವ ಸ್ಕೂಲ್ನೊಳಗೂ ಸೀಟ್ ಸಿಗುದಿಲ್ಲ, ಮನ್ಯಾಗ ಇಟ್ಕೋ ಅಂತ ಹೇಳಿ ಕಳಿಸಿದ್ರು. ತಾಯಿ ಸುಳ್ಳು ಹೇಳಿ ಮಗನಿಗೆ ಮನ್ಯಾಗ ದೊಡ್ಡ ವಿಜ್ಞಾನಿ ಮಾಡಿದ್ಲಲ್ಲ, ಅಂಥವ್ರು ಪ್ರಭಾವರಿದ್ದಾರೆ.